ಹಲೋ ಗಾಯ್ಸ್, ವೆಲ್ಕಮ್ ಟು ದೇವಡ್ಡ ಯೂಟ್ಯೂಬ್ ಚಾನಲ್. ಏನಪ್ಪ ಸೀನ್ ಇವತ್ತು 31 ಡಿಸೆಂಬರ್. ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಸೊ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ನಮ್ಮ ನಿಲ್ಮಂಗ್ಲ ಬ್ಯಾಂಕ್ ಮ್ಯಾನೇಜರ್ ಮಾಸ್ಕ್ ಮ್ಯಾನ್ ಶಾಂತರಾಜ್ ಮತ್ತು ನಾವು ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಹೋಗಿ ಬರೋವರೆಗೂ ಇವತ್ತು ವರ್ಷದ ಮೊದಲನೇ ವ್ಲಾಗ್. ನೋಡೋಣ ಹೆಂಗಿರುತ್ತೆ, ಏನು ಸಮಾಚಾರ ಅಂತ. ನಾವಿವತ್ತು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಹಿಂಗೆ ಊಟ ಮಾಡಿ ಇವಾಗ 10 ಗಂಟೆಗೆ ಬಸ್ ಇಲ್ಲಿಂದ ಹೊರಡೋದಷ್ಟೇ ನಮ್ಮ ಟೈಮ್. ಊಟ ಮಾಡಿ ಹೊರಡೋದು. ಊಟ ಆಯ್ತಾ ಇದೆ, ಆಲೇ ಒಬ್ಬನೇ ಕುತ್ಕೊಂಡು ಜಡಿತ. ಯಾರೋ ಫ್ಯಾನ್ ಅಂತೆ, ನಾನು ಟೇಬಲ್ ಫ್ಯಾನು. ಫಸ್ಟ್ಲಿ ನಿಮಗೆ ನೀವು ಫ್ಯಾನ್ ಆಗೋ, ನಿಮಗೆ ನೀವೇ ಕಣ ಮಾಡ್ತೀವಿ ಅಲ್ಲ ಹೇಳು. ವಿರಲ್ ಹೋಗ್ತೀಯ ಸುಮ್ಮನೆ ಕಾಂಟ್ರವರ್ಸಿ ಆಗ್ಬೋದು. ಕಾಂಟ್ರವರ್ಸಿ ಆಗಲಿ ಬಿಡುಗರು, ನಾವು ಫೇಮಸ್ ಆಗೋಣ. ಯಾರು ಫೇಮಸ್ ನಾನು ಹೇಳಲ್ಲ, ಗೊತ್ತು ಅದೇ ಬಿಡ್ತಾನೆ. ಎಷ್ಟು ವರ್ಷದಿಂದ ನಾವು ಹೋಗ್ತಾ ಇದೀವಿ ಮಂತ್ರಾಲಯಕ್ಕೆ? 7 years 8 years 7 years 8 yearsಯಿಂದ ನಾವು ಹೊಸ ವರ್ಷ 31st ಏನೇ ಇದ್ರು ಟ್ರಾವೆಲ್ ಮಾಡೋದು, ರಾಯರ ದರ್ಶನ ಮಾಡೋದು, ಇದೇ ನಮ್ಮ ಕೆಲಸ. ಫಸ್ಟು ವರ್ಷದ ಮೊದಲನೇ ದಿನ ನಾವು ರಾಯರ ದರ್ಶನ ಮಾಡಿದ್ರೆ ನಮಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದಕ್ಕೋಸ್ಕರ ಹೋಗ್ತಾನೆ ಇರ್ತೀವಿ. ಎಷ್ಟು ದಿವಸ ಹೋಗಿದ್ದೀವಿ, ಇನ್ನು ಮುಂದಕ್ಕೂ ಹೋಗ್ತಾ ಇರ್ತೀವಿ. ಸೊ ನಾನು ಹೇಳೋದಷ್ಟೇ, ಡೈಲಿ ಯಾವಾಗಲೂ ಪಾರ್ಟಿ ಮಾಡೋದು ಇದ್ದಿದ್ದೆ, ಯಾವಾಗಲೂ ಇದ್ದಿದ್ದೆ. ಸೊ ವರ್ಷಕ್ಕೊಂದ್ಸತಿ ದೇವಸ್ಥಾನಕ್ಕೆ ಹೋಗ್ರಿ, ದರ್ಶನ ಮಾಡಿರಿ, ಮನಸ್ಸೊಂದು ಸ್ವಲ್ಪ ಪೀಸ್ಫುಲ್ಲಾಗಿ ಇಟ್ಕೊಟ್ರಿ. ನಿಮಗೆ ಅಂದರೆ ವರ್ಷ ಪೂರ್ತಿ ಹೀಗೆ ಇರಬೇಕು ಅಂದರೆ ಪಾರ್ಟಿಯಿಂದ ಶುರು ಮಾಡಿ ಬರೀ ಪಾರ್ಟಿಯಿಂದನೇ ಹೋಗೋಗುತ್ತೆ. ಆದಷ್ಟು ದರ್ಶನ ಮಾಡಿ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದು ಮಾಡ್ತಾರೆ. ಈಗ ಟೈಮ್ ಕರೆಕ್ಟಾಗಿ ಎಷ್ಟು 10:25. ನಮ್ಮ ಬಸ್ಸಲ್ಲಿರೋರು ಎಲ್ಲ ಆಲ್ಮೋಸ್ಟ್ ಬಿಗ್ ಬಾಸ್ ನೋಡ್ಕೊಂಡು ಕೂತಿರೋರೆ. ಎಲ್ಲರೂ ಬಿಗ್ ಬಾಸ್ ನೋಡ್ತವ್ರೆ. ನೋಡಿ ಎಲ್ಲ ಇನ್ನೇನು ನಮ್ಮಮ್ಮ ಅಂದರೆ ನೋಡಿ 2 hours ಎದ್ದಿರ್ತಾರೆ ಅಷ್ಟೇ. ಮಿಕ್ಕಿರೆಲ್ಲ ನಿದ್ದೆ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಬಂದಾಗ ಒಂದು ಸ್ಟಾಪ್ ಬರುತ್ತೆ, ಹೇಳೋದು ನೋಡಿದ್ರೆ ನಂತರ ನಮ್ಮ ಬಸ್ನ ಒಂದ್ಸತಿ ತೋರಿಸ್ತಿದ್ದ. ಬೆಂಗಳೂರಲ್ಲಂತೂ ಫುಲ್ ಐ ಅಲರ್ಟ್, ಎಲ್ಲ ಕಡೆನೂ ಜನ. ಖಾಲಿ ಆಯ್ತಲ್ಲ, ಆದರೆ ರೋಡ್ ಇವತ್ತು ಏರ್ಪೋರ್ಟ್ ರೋಡು ಎಷ್ಟು ರಶ್ ಐತೆ ಗುರು ಇವತ್ತು, ಹೊಸ ವರ್ಷದ ದಿವಸ. ರೈಸ್ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ರೂಮು. ನಾವು ಬಂದು ರೆಗ್ಯುಲರಾಗಿ ಯಾವಾಗಲೂ ಮಾಡೋ ರೂಮ್ ಅಡ್ಡ. ಎಷ್ಟು ಹೇಳಿದ್ರು ರೂಮ್ ಪ್ರೈಸ್ ಅವರು? 2.5 ಹೇಳಿದ್ರು. ಅದೇನೋ ನಮಗೋಸ್ಕರ ಕಮ್ಮಿ ಮಾಡಿಕೊಂಡು 2,000 ಹೇಳಿದ್ರು. ಅದೇನು ಕಮ್ಮಿ ಏನಲ್ಲ, ಬರೀ ನಾವು ಬರೀ 12 hours 2,000. ಏನು ಮಾಡೋದು, ಅದು ಹೊಸ ವರ್ಷದ ದಿವಸ ದರ್ಶನ ಮಾಡಬೇಕು ಅಂದರೆ ಎಂಥ ಸಹ ಮಾಡೋಕ್ಕಾಗಲ್ಲ. ಸೀಸನ್ ನಡೆಯೋದು ನ್ಯೂ ಇಯರು ಗುರುವಾರ ಬೇರೆ ಸೀಸನ್ನು, ಅದು ಮೊದಲನೇ ಗುರುವಾರ. ಏನು ರಶ್ ಐತಲ್ಲ ಇವತ್ತು, ನನ್ನ ಪ್ರಕಾರ ಹೆವಿ ರಶ್ ಐತೆ. ಈ ಕರೋಣ ಒಂದು ನೋಡಿಲ್ಲ, ನೋಡಬೇಕು. ಬಟ್ ಚಳಿ ಭಯಂಕರ ಇದೆ. ಬೆಂಗಳೂರಿಗಿನ ಸೇಕಾಗೈತೆ ಚಳಿ. ಹಾಂ, ಬೆಂಗಳೂರಿಗಿಂತ ಏನಿಲ್ಲ, ಬಟ್ ಆದರೆ ಇಲ್ಲಿ ಗಾಳಿ ಏನಿಲ್ಲ, ಬಟ್ ಕೋಲ್ಡ್ ಜಾಸ್ತಿ ಐತಿ. ಅಂತ ಸುರಂಗ ಮಾರ್ಗ ಸುಮ್ಮನೆ ನಿನಗೆ ಸೈಕ್ ಮಾಡೋಕ್ಕೆ. ಬೆಳಗ್ಗೆ ಟಿಫನ್ ಅಂತೆ, ಬೆಳಗ್ಗೆ ಹೊಟ್ಟೆ ಸಿಗ್ತೈತೆ ಅಂತ ಹೇಳಿ ಕರ್ಕೊಂಬಂದು. ಅಪ್ಪ ಅಲ್ಲೂ ಜಿಲ್ಲಾ ಮಕ್ಕ ತೊಳ್ದಿಲ್ಲ. ಅಣ್ಣ ರೂಮ್ ತೆಗಿದವನೆ. ಏನೋ ಐತಿದಲ್ಲ ಕೆಲವರೆಲ್ಲ. ಅಪ್ಪ ನಿನ್ನ ಹತ್ರ ಐತಲ್ಲ, ಹಾಕು. ಈ ರೂಮ್ಗೆ 2,500 ಅದು. 3,000 ಹೇಳಿದ್ರಲ್ಲ. $3,000 ಈ ರೂಮ್ಗೆ. ಹಾಯ್ ಗಾಯ್ಸ್, ಎಲ್ಲ ಮುಗೀತು, ಸ್ನಾನ ಮಾಡಿದ್ದಾಯಿತು, ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇನ್ನೇನು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಣ ಅಂತ, ಬೆಳಗ್ಗೆ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ಈಗ ಹೋಗಿ
ಒಳ್ಳೆ ರಾಯರ ದರ್ಶನ ಮಾಡಿ ಮನಸ್ಸು ತುಂಬ ಬೇಡ್ಕೊಂಡು ಇರೋ ಕಷ್ಟಗಳನ್ನ ಹೇಳ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಒಳ್ಳೇದು ಕೆಟ್ಟದ್ದು ಮಾಡೋದು ಅವ್ರಿಗೆ ಬಿಟ್ಟಿರೋದು. ಕೆಟ್ಟದಂತೆ ಯಾವತ್ತೂ ಮಾಡಿಲ್ಲ, ಮಿಕ್ಕಿದವ್ರಿಗೆ ಬಿಟ್ಟಿರೋದು. ಸೊ ಹೋಗ್ತಾ ಇದ್ದೀವಿ. ಜನ ಅಂತೂ ಈ ಜನ ನಾನು ನೋಡಿಲ್ಲ. ಎಷ್ಟು ವರ್ಷ ಬಂದಿದ್ದೀನಿ, ಎಷ್ಟು ವರ್ಷನೂ ಈ ಜನ ನಾನು ನೋಡಿಲ್ಲ. ಎಷ್ಟು ಜನ ಗೊತ್ತಾಯ್ತು, ನಾನು ಯಾವತ್ತೂ ಈ ಲೆವೆಲ್ಲಿ ಮಂತ್ರಾಲಯದಲ್ಲಿ ಜನಗಳನ್ನ ನೋಡಿಲ್ಲ. ಏನೇ ಅಂದ್ರು ಮಚ್ಚ, ನಾವು ನೋಡಿದ ಮಂತ್ರಾಲಯ ಬೇರೆ, ಇವಾಗಿರೋ ಮಂತ್ರಾಲಯ ಬೇರೆ. ಒಂದು ಟೈಮಲ್ಲಿ ಬಂದಾಗ ಅಷ್ಟಕ್ಕಷ್ಟೇ ಎಲ್ಲ ಫೆಸಿಲಿಟೀಸು, ಇನ್ನೊಂದು ಆಗಲಿ, ದೇವಸ್ಥಾನ ಆಗಲಿ ಎಲ್ಲ. ಇವಾಗ ಅದಾಗಿರೋ ರೀತಿ ಇನ್ನೂ 5 ವರ್ಷದಲ್ಲಿ ಅದು ಇನ್ನೂ ಏನೇನು ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಆಗೈತೆ. ಅದಲ್ದೇ ಮೊನ್ನೆ ಬೇರೆ ಈ ಮಂತ್ರಾಲಯದಲ್ಲಿರೋ 4 ಜನಕ್ಕೆ ಸ್ಟೂಡೆಂಟ್ಸ್ಗೆ 4 ಜನ ಸ್ಟೂಡೆಂಟ್ಸು ಪಾಪ ಎಲ್ಲೋ ಫಂಕ್ಷನ್ಗೆ ಹೋಗಿ ಆನ್ ದ ವೇಲ್ ಬರ್ಬೇಕಾದ್ರೆ ಡೆತ್ ಆಗಿದ್ರು ಸ್ವಾಮೀಜಿಗಳು ತನ್ನ ಕೈಯಾರೆ ಪ್ರತಿಯೊಬ್ಬರು ಫ್ಯಾಮಿಲಿಗೂ 5-5 ಲಕ್ಷ ದುಡ್ಡನ್ನ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಈ ಸತಿ ಅಂತೂ ನದಿಲಿ ನೀರು ಸ್ವಲ್ಪ ಪರವಾಗಿಲ್ಲ, ಒಂದು ರೇಂಜಿಗೆ ಬರ್ತಾಯಿದೆ. ಜನ ಸ್ನಾನ ಮಾಡ್ತಾಯಿದ್ರು. ಒಂದು ಟೈಮಲ್ಲಿ ಲಾಸ್ಟ್ಗಲ್ಲಿ ಮೂಲೆಗೆ ಹೋಗಿ ಸ್ನಾನ ಮಾಡ್ತಾಯಿದ್ರು. ಈಗ ಓಕೆ, ಸಕ್ಕತ್ತಾಗಿ ಬರ್ತಾಯಿದೆ ನೀರೆಲ್ಲ. ಮುಂದೆ ನೋಡೋಕ್ಕೆ ಎಷ್ಟು ಚೆನ್ನಾಗೈತೆ ಮಂತ್ರಾಲಯ, ಅಷ್ಟೇ ನೋಡಿ ಎಷ್ಟು ಗಲೀಜು ಮಾಡಿ ಇಟ್ಬಿಟ್ಟಿರ್ತಾರೆ. ಅಂದರೆ ಈ ಕಡೆ ಯಾರು ನಡೆದಾಡೋಕ್ಕೆ ಆಗಲ್ಲ, ಹಂಗೆ ಮಾಡಾಕ್ಬಿಡ್ತಾರೆ ನೋಡಿ. ಇಲ್ಲೇ ಡ್ರಿಂಕ್ಸ್ ಮಾಡಿ ಏನೇನೋ, ನದಿ ಐತೆ ಅಂತ, ಹರಿಯ ನೀರು ಐತೆ ಅಂತ ಹಿಂಗೆಲ್ಲ ಮಾಡೋ ತಪ್ಪು. ಅಲ್ಲ ಕಣ, ಎಜುಕೇಟೆಡ್ ಪೀಪಲ್ ಯಾರು ಮಾಡಲ್ಲ. ಸುಮ್ಮನೆ ಏನು ದೇವಸ್ಥಾನ ಹೋಗ್ತಾರಲ್ಲ, ಎಷ್ಟು ಜನ ಅವ್ರು ನೋಡಿ. ನೋಡ್ರಿ ಎಲ್ಲ ಮೀಸೆ ಚಿಗುರಿಲ್ಲ ಇನ್ನ ಇವಕ್ಕೆ. ಯಾವ ಹ್ಯಾಂಗಲ್ಲ ನೋಡು, ಅವ್ರ ಅಪ್ಪ ಅಮ್ಮ ನೋಡಲಿ, ಇನ್ನೂ ಚಿಗುರಿಲ್ಲ. ಅಲ್ಲೆಲ್ಲ ಅವು ನೀನಿದೆಯಾ ಈ ಏನು ನೋಡಿ, ದುಬೈ ಡೆಸಾರ್ಟಿನ ಎತ್ಕೊಂಡ್ಬಂದಿರೋದಂತ ಇದು. ಕೇಳಿದೆ, ಮಾಮೂಲಿ ಇಂಜಿನ್ ಸೀಸ್ ಆಗಿರುತ್ತಲ್ಲ ಆ ಥರ ಅಂತೇಳಿ ಅದಕ್ಕೆ ಬಿಟ್ಟವ್ರಂತ ತಗೊಂಬಂದವ್ರು. ಅಬಿಬಿ ಕಮ್ ಟು ಮಂತ್ರಾಲಯ. ಏನು ಹೇಳ ಮತ್ತ, ಅಬಿಬಿ ಕಮ್ ಟು ಮಂತ್ರಾಲಯ. ಇದನ್ನ ಬ್ಯಾನ್ ಮಾಡೋರು ಯಾವ್ದಾರು ಆಗ್ತವೆ ಏನೋ, ಅದನ್ನೆಲ್ಲ ಬ್ಯಾನ್ ಮಾಡೋರೆ. ಹಚ್ಚ ಹಾಕೋದನ್ನೆಲ್ಲ. ಬಸ್ ಬೇರೆ ಶೆಲೆ ತಗೊಂಬಂದಿಲ್ಲ, ಶೆಲೆ ತಗೊಂಡ್ರ ನೋಡಿ. ನದಿಗೆ ಹೋಗಿ ಬಂದರೆ ಇದೆ ಎಂಟ್ರೆನ್ಸ್. ఏనా ಮಚ್ಚಾ ನಿಮ್ಮ ಬಾಸ್ ಗ್ಲಾಸು, ಹಾಂ ನಿಮ್ಮ ಬಾಸ್ ಗ್ಲಾಸ್. ಇಬ್ಬರು ಇವಾಗಿನ ಸ್ವಲ್ಪ ಊಟ ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡು ಈಗ ಜಸ್ಟ್ ಹೋಗ್ತಾ ಇದ್ದೀವಿ. ಈಗ ಹೋಗಿ ರೆಸ್ಟ್ ಮಾಡಿ ಮತ್ತೆ ರಾತ್ರಿ ಇನ್ನೊಂದ್ಸತಿ ದರ್ಶನ ಮಾಡೋಕ್ಕೆ ಬರ್ತೀವಿ. ಇದು ಬ್ಯಾಕ್ ಗೇಟು. ಎಂಟ್ರೆನ್ಸಲ್ಲಿ ಫ್ರಂಟ್ ಎದುರುಗಡೆ ಇರೋ ಪಾರ್ಕಿಂಗ್ ನೋಡಿ ಎಷ್ಟು ಇದೆ. A few moments later. ಬೆಳಿಗ್ಗೆ ಒಂದು ಸತಿ ದರ್ಶನ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ರೆಸ್ಟ್ ಮಾಡಿ ಈಗ ಮತ್ತೆ ಸಾಯಂಕಾಲ ದರ್ಶನ ಮಾಡಿ ಪ್ರಸಾದ ಎಲ್ಲ ಇಸ್ಕೊಂಡು. ಬಟ್ ಈ ಸಲ ಅಂತೂ 1000 ರೂಪಾಯಿ ಸ್ಪೆಷಲ್ ಎಂಟ್ರಿ ಟಿಕೆಟು. ಆ ಟಿಕೆಟಲ್ಲಿ 4 ಜನ ಹೋಗ್ಬೋದಿತ್ತು. ಸೊ ನಾವಿರೋದೇ ಇಬ್ಬರು. ಒಂದು ಟಿಕೆಟ್ ತಗೊಂಡ್ವಿ. ಅದು ತಗೊಂಡು ಪಾಪ ಯಾರೋ ಇಬ್ಬರು ಕಪಲ್ಸ್ ಗಂಡ ಹೆಂಡತಿ ಒಳಗಡೆ ಹೋಗೋಕ್ಕಾಗದೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಹೋಗ್ಬಿಟ್ಟು
ಬನ್ನಿ ನಮ್ಮ ಜೊತೆನೇ ಅಂತ ಹೇಳಿ ಕರ್ಕೊಂಡು ಹೋಗಿ ಪಾಪ ಅವರು ಒಳಗಡೆ ಹೋದ್ಮೇಲೆ ಸ್ಪೆಷಲ್ ಎಂಟ್ರಲ್ಲಿ ಹೋಗ್ತಾಯಿದ್ವಿ. ನಾನು ನನ್ನ ಫ್ರೆಂಡು ಪ್ಯಾಂಟ್ ಹಾಕಿದ್ದೀವಿ, ನೀವು ಹೋಗಂಗಿಲ್ಲ ಅಂತೇಳಿ ಆ ಇಬ್ಬರು ಕಪಲ್ಸ್ನ ಮಾತ್ರ ಕಳಿಸಿದ್ರು. ಬಟ್ ನಾವು ಹೋದ್ವಿ, ಬಟ್ ಬೇರೆ ಲೈನಲ್ಲಿ ಹೋದ್ವಿ. ತುಂಬ ಫ್ರಂಟಲ್ಲಿ ಹೋಗೋಕ್ಕಾಗಲಿಲ್ಲ, ಒಂಚೂರು ಹಿಂದಗಡೆನೇ ದರ್ಶನ ಮಾಡಿಕೊಂಡು 2 ಸತಿ ದರ್ಶನ ಮಾಡಿದ್ವಿ. ಬಟ್ ಈಗ ಅದೇ ಟಿಕೆಟ್ ಇಟ್ಕೊಂಡು ಮತ್ತೆ ಹೋಗ್ತಾಯಿದ್ದೀವಿ. ಸೊ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ನನಗೊಂದು ಸ್ವಲ್ಪ ಡೌಟ್ ಐತೆ, ನೋಡೋಣ. ಬಿಟ್ಟರೆ ಒಳ್ಳೆಯದು. ಇವರು ಬೆಳಿಗ್ಗೆ ಎಷ್ಟು ಜನ ಇದ್ರು ಇವಾಗಲೂ ಅಷ್ಟೇ ಜನ ಅವರೇ, ಒಂಚೂರು ಜನ ಕಡಿಮೆ ಆಗಿಲ್ಲ ನೋಡಿ. ಈ ಸಲ ಲೈನು ಹೆವಿ ಸಿಕ್ಕಾಪಟ್ಟೆ. ಸಾಯಂಕಾಲ ಅಂತ ಹಾಫ್ ಆನ್ ಅವರ್ ಬಂದು 4 ಸತಿ 3 ಸತಿ 2 ಸತಿ ದರ್ಶನ ಆಯಿತು. ಚೆನ್ನಾಗಾಯ್ತು. ಬೆಳಿಗ್ಗೆ 2 ಸತಿ, ಇವಾಗ 2 ಸತಿ. ಸಕ್ಕದಾಗಿ ದರ್ಶನ ಆಯಿತು. ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ 7:30 ಅಂದರು. ಸೊ ಅದಕ್ಕೆ ಪರಿಮಳ ಪ್ರಸಾದನ ಇಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ ಟಿಕೆಟ್ ಒಂದು ಪ್ರಸಾದ ಕೊಟ್ಟವ್ರು. ಅವರು ಲೈಟೆಲ್ಲ ಆನ್ ಮಾಡೋರೆ. ನೈಟಲ್ಲಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ತೋರಿಸ್ತಿದ್ದಾರೆ. ಇವಾಗ ಎಲ್ಲ ಪ್ರಸಾದ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಸಾದ ಇಸ್ಕೊಳ್ಳೋಕ್ಕೂ ಒಂದು ಸಾಹಸ. ಊಟಕ್ಕೆ ಹೋಗ್ತಾ ಇದ್ದೀವಿ, ನೋಡಬೇಕು ಅನ್ನದಾನ ಹಿಂಗೆ ನಡೀತಾ ಇದೆ ಇಲ್ಲಿ ಅಂತ. ಪರ್ ಹೆಡ್ 2 ಪ್ಯಾಕೆಟ್ ಮಾಡಿಬಿಟ್ಟವ್ರೆ. ಮತ್ತು 2 ಸತಿ ಬರಬೇಕು, ನಮ್ಗೆ 4 ಬೇಕು ಅಂದರೆ. ಅನ್ನದಾನಕ್ಕೆ ಹೋಗ್ತಾ ಇದ್ದೀವಿ, ನೋಡೋಣ ಅನ್ನದಾನಕ್ಕೆ ಹೋಗಿ ಏನಾಗುತ್ತೆ ಸೀನು ಅಂತ. ಅಲ್ಲೂ ಜನ ಜಾಸ್ತಿನೇ ಇರ್ತಾರಲ್ಲ. ಈ ರೇಂಜಿಗೆ ಜನ ಅವರೇ, ಇನ್ನೆಲ್ಲಿಂದ ಹೋಗೋದು? ಆಗಲ್ಲ ಅಪ್ಪ, ಹೆವಿ ಜನ ಅವರೇ ಗುರು. ಹೇಳಿದೆ ಇವ್ನಿಗೆ 50 ಸತಿ ಬಾರ ನಿಂತ್ಕೊಳ್ಳೋಣ ಅಂದರೆ ಬೇಡ ಬೇಡ ಅಂತಾನೆ. ಏನಪ್ಪ ಮೈ ಕೈ ನೋವು ಹೋಗುತ್ತೆ. ವರ್ಷಕ್ಕೆ ಒಂದು ಸತಿ ಬಂದು ಲೈನಲ್ಲಿ ನಿಂತ್ಕೊಂಡು ಪ್ರಸಾದ ತಿನ್ನೋದ್ರಲ್ಲಿ ಏನೂ ಆಗೋದಮ್ಮ, ಒಳ್ಳೆಯದೇ ಅದು, ಅರ್ಥ ಮಾಡ್ಕೊ. ಕುಮಾರಸ್ವಾಮಿ ಅಂತೆ ಗುರು. ಕುಮಾರಣ್ಣ ನೋಡಿ, ಬೆಳಿಗ್ಗೆ ಬಂದಾಗ ಎಷ್ಟು ಲಕ್ಷ ಜನ ಓಡಾಡ್ತಿದ್ರು ರೋಡ್ಗಳಲ್ಲಿ. ಇವಾಗ ಇಲ್ಲಿ ಜನಗಳೇ ಇಲ್ಲ, ಎಲ್ಲ ಹೊರಟಿದ್ದಾರೆ ಮನೆಗೆ. ಇನ್ನೇನು ನಮ್ಮದು 10 ಗಂಟೆ ಬಸ್ ಹತ್ತಿ ಇವತ್ತು ಬೆಂಗಳೂರಿಗೆ ಓಡೋದೆ. ಎಷ್ಟು ಗಂಟೆ ಮಚ್ಚ ಬೆಂಗಳೂರಿಗೆ ಹತ್ತಿದ್ರೆ? ಈಗ ಹತ್ತಿದ್ರೆ 6 ಗಂಟೆ. 6 ಗಂಟೆ ಇವಾಗ ಹತ್ತಿದ್ರೆ 6 ಗಂಟೆ. 6 ಗಂಟೆಗೆ ಇಳಿದ ನಾಳೆ 9 ಗಂಟೆ. 6 ಗಂಟೆ ಹತ್ತಿರ 1 ಅವರ್ ಮನೆ, 9 ಗಂಟೆಗೆ ಕೆಲಸ. ನಾಳೆಯಿಂದ ಅದೇ ಡ್ಯೂಟಿ, ಅದೇ ಮನೆ. ಹೊಸ ವರ್ಷ ಮುಗೀತು. ಹಲೋ ಗಾಯ್ಸ್, ನಾವು ಹೊರಟಿದ್ದಾಯಿತು. ಒಳ್ಳೆ ಅದ್ಭುತವಾಗಿ ಜರ್ನಿ ಮುಗೀತು. ಇವತ್ತು ಬೆಳಿಗ್ಗೆ ಬಂದ್ವಿ, ಮತ್ತು ಇವತ್ತು ನೈಟ್ ಈವ್ನಿಂಗ್, ಇವತ್ತು ಸಂಜೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದ್ವಿ. ಇವಾಗ ಕರೆಕ್ಟಾಗಿ ಟೈಮು 10 ಗಂಟೆ. ರಿಟರ್ನ್ ಬಸ್ಸು ಬೆಂಗಳೂರಿಗೆ ರೆಡಿ ಇತ್ತು. ಏನು ಅನ್ನಿಸ್ತು ಸರ್? ಎಲ್ಲರೂ ಪಾರ್ಟಿ ಪಬ್ಬು ಅಂತ ತಿರುಗ್ತಾ ಇರ್ತಾರೆ. ನಾವು ಹೊಸ ವರ್ಷದ ದೇವಸ್ಥಾನಕ್ಕೆ ಬರ್ತೀವಿ. ಏನು ಅನ್ನಿಸ್ತು? ಹೆಂಗಿತ್ತು ಡಿವೈನ್ ಬ್ಲೆಸ್ಸಿಂಗ್ಸ್? ಡಿವೈನ್ ಆಗಿತ್ತು, ಮಸ್ತಾಗಿತ್ತಲ್ಲ. ಬಟ್ ಈ ಥರ ಕ್ರೌಡು, ಇಷ್ಟು ಜನ, ನಾನು ವರ್ಷ ಹತ್ತಿರ ಒಂದು 6 ವರ್ಷದಿಂದನೂ ಬರ್ತಾನೆ ಇದ್ದೀವಿ. ಬಟ್ ಈ ವರ್ಷ ಸಿಕ್ಕಾಬಿಡೆ ಜನ. ಒಂದೇ ರೀಸನ್ನು, ಸಿಕ್ಕಾಬಿಡೆ ಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಮಾಡಿ ಹಾಕಿ. ಸೊ ನೋಡೋಣ, ಮತ್ತೆ ಇನ್ನೊಂದು 3 ಮಂತ್ಸ್ ಆದಮೇಲೆ ಮತ್ತೆ ಬರಬೇಕು. ಮತ್ತೆ ನಾವು ಮಂತ್ರಾಲಯಕ್ಕೆ ನಾವೇನು ಹೊಸ್ತಲ್ಲ, 3 ತಿಂಗಳಿಗೋ 4 ತಿಂಗಳಿಗೋ ಬಂದು ಹೋಗ್ತಾ ಇರ್ತೀವಿ. ಏನಕ್ಕಂದರೆ ನಮಗೆ ಅಷ್ಟು ಪೀಸ್ಫುಲ್ ಅನ್ಸುತ್ತೆ ಇಲ್ಲಿ ಬಂದ್ಬಿಟ್ಟು. ಸೊ ಈ ವರ್ಷವೂ ಅದೇ ಥರ ಹಾಕಿದ್ದೀವಿ. ಜಾಸ್ತಿ ದೇವ್ರ ಹತ್ರ ಬೇಡ್ಕೊಂಡಿರೋದೇನಿಲ್ಲ, ನೆಮ್ಮದಿಯಾಗಿರ್ಬೇಕಷ್ಟೇ. ಜಾಸ್ತಿ ವ್ಲಾಗ್ಸ್ ಮಾಡಬೇಕು, ಸಿಕ್ಕಾಪಟ್ಟೆ ಬ್ಲಾಗ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ನೆಕ್ಸ್ಟ್ ವರ್ಷ ಹೆಂಗೆ ಹೋಗುತ್ತೆ ಅಂತ. ಸ್ಟೇ ಟ್ಯೂನ್. ನೆಕ್ಸ್ಟ್ ಬ್ಲಾಗ್ಗೆ ಕಾಯ್ತಾ ಇರಿ. ದೇವಣ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್. ಬಾಯ್ ಸಿಗುವ. ಬೆಂಗಳೂರು ನೋಡಿದ್ರು ಬೆಳಗ್ಗೆ ಎಷ್ಟು ಬ್ಯುಸಿ ಅಲ್ವಾ? ಬ್ಯುಸಿ ಬೆಂಗಳೂರು. ಸೊ ಗಾಯ್ಸ್, ಫೈನಲಿ ಮೆಜೆಸ್ಟಿಕ್ಕಿಗೆ ಬಂದಾಯಿತು, ಇಳಿದಿದ್ದಾಯಿತು.
ಸಖತ್ತಾಗಿತ್ತು ಜರ್ನಿ. ಕರೆಕ್ಟಾಗಿ ಹೇಳಿದ ಆನ್ ಟೈಮ್ಗೆ ಒಂದು 5 ನಿಮಿಷ ಲೇಟಾಗಿ ಹೇಳ್ಸಿದ್ರು, 5:45ಗೆ ಆರಾಮಾಗಿ ಬಂದ್ವಿ. ಇನ್ನೇನಿದ್ರು 9 ಗಂಟೆಗೆ ಮಾಮೂಲಿ ಕೆಲ್ಸಕ್ಕೆ ಹೋಗೋದಷ್ಟೇ. ನಿನ್ನೆ ಇದೇ ಟೈಮ್ಗೆ ಮಂತ್ರಾಲಯದಲ್ಲಿ ಇಳಿದ್ವಲ್ವ, ಇವತ್ತು ರಿಟರ್ನ್ ಇದೇ ಟೈಮ್ಗೆ ಬೆಂಗಳೂರಲ್ಲಿ ಇಳಿತಾ ಇದ್ದೀವಿ. ಇವಾಗ ಇಳಿದು ಆ ಕಡೆಯಿಂದ ರೋಡ್ ಕ್ರಾಸ್ ಮಾಡಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಗಾಡಿ ತಗೊಂಡು ಸೀದಾ ಮನೆ ಹೋಗ್ತೀವಿ. ದೇವಡ್ಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಸಿ ಯು, ಬಾಯ್.